ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, 2-3 ದಿನಗಳಿಂದ ಒಂದು ಮಾಹಿತಿ ಹರಿದಾಡ್ತಾ ಇದೆ. ಅದೇನಂತಂದ್ರ ಗ್ರೂಪ್ ಡಿ ಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಥವಾ ಸೋರಿಕೆ ಆಗಿದೆ ಅಂತೇಳಿ ಬಾಯಿಂದ ಬಾಯಿಗೆ ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ದಾರೆ. ಇದಕ್ಕೆ ಏನ್ ಬೇಸು, ಯಾವ ಆಧಾರದ ಮೇಲೆ ಈ ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಆರ್ಟಿಕಲ್ ಬಂದಿತ್ತು ಪೇಪರ್ ಅಲ್ಲಿ, ಹಿಂದಿಯಲ್ಲಿತ್ತು. ಅದು ನಾನು ನಿಮ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದ್ರಲ್ಲಿ ಏನ್ ಬರ್ದಿತ್ತು ಅಂತಂದ್ರ, ಗ್ರೂಪ್ ಡಿ ಯ ಪರೀಕ್ಷೆಯನ್ನು ಹ್ಯಾಕ್ ಮಾಡಲಾಗಿದೆ. ಪರೀಕ್ಷೆಯ ಪ್ರಾರಂಭವಾಗುವ ಮೊದಲು ಆರೋಪಿಯು ಅಭ್ಯರ್ಥಿಯ ಪರೀಕ್ಷಾ ಕೇಂದ್ರದ ಹೊರಗೆ ತನ್ನ ಮೊಬೈಲ್ ಆಪ್ ನಲ್ಲಿ ಖಾಸಗಿ ಮೆಸೆಂಜರ್ ಅಪ್ಲಿಕೇಶನ್ ಜಂಗಿ ಅನ್ನು ಡೌನ್ಲೋಡ್ ಮಾಡಿಕೊಳ್ಳುವಂತೆ ಮಾಡಿದ್ದಾನೆ. ಪರೀಕ್ಷೆಯ ಪ್ರಶ್ನೆಗಳಿಗೆ ಉತ್ತರಗಳು ಅಪ್ಲಿಕೇಶನ್ ಅಲ್ಲಿಯೇ ಕಾಣಿಸಿಕೊಂಡವು. ಅಭ್ಯರ್ಥಿಯು ಕಾಗದದ ಚೀಟಿ ಅಲ್ಲಿ ಉತ್ತರಗಳನ್ನ ಬರೆದು ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋದನು. ಆದರೆ ಒಳಗೆ ಹೋಗುವಾಗ ಸಿಕ್ಕಿಬಿದ್ದನು ಮತ್ತು ಅವನ ಇತರ ಸಹಚರರಿಗಾಗಿ ಹುಡುಕಾಟ ನಡೆಸಲಾಗಿದೆ ಅಂತೇಳಿ ಒಂದು ಆರ್ಟಿಕಲ್ ಬಂದಿದೆ ಸ್ನೇಹಿತರೆ. ಇದರ ಆಧಾರದ ಮೇಲೆ ವಿದ್ಯಾರ್ಥಿಗಳು ಏನಂತಂದ್ರೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ, ಇದರ ಸತ್ಯಾಸತ್ಯತೆ ಏನು, ಮತ್ತೆ ನಿಜವಾಗ್ಲೂ ರೈಲ್ವೆ ಇದ್ರ ಬಗ್ಗೆ ಏನೋ ಒಂದು ಮಾಹಿತಿಯನ್ನ ಕೊಟ್ಟಿದೆ ಅಥವಾ ಏನೆಲ್ಲ ಆರ್ಟಿಕಲ್ ಇದ್ರ ಬಗ್ಗೆ ಬಂದಿದೆ, ಅಧಿಕೃತವಾದ ಮಾಹಿತಿ ಏನಂತ ಹೇಳಿ ನಾನಿವತ್ತು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಅದರ ಜೊತೆಗೆ ಇನ್ನಷ್ಟು ಅಪ್ಡೇಟ್ ನ ನಿಮಗೆ ಬೇಕಂದ್ರೆ ಗ್ರೂಪ್ ಡಿ ಯ ಬಗ್ಗೆ ಅಥವಾ ಉದ್ಯೋಗದ ಬಗ್ಗೆ ನಿಮಗೆ ಮಾಹಿತಿ ಬೇಕಂದ್ರ, ಅಪ್ಡೇಟ್ ಬೇಕಂದ್ರ ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ, ಅದಕ್ಕೆ ಜಾಯಿನ್ ಆಗಿ. ಅದರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಮತ್ತೆ ಫೇಸ್ಬುಕ್ ಲಿಂಕ್ ಅನ್ನು ಸಹ ಹಾಕಿರ್ತೀವಿ, ಅದನ್ನ ಫಾಲೋ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಆಗೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತದೆ. ಯಾಕಂದ್ರೆ ಈಗ ನಡೆಯುವಂತ ಗ್ರೂಪ್ ಡಿ ಯ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಪ್ರೀವಿಯಸ್ ಕ್ವಶನ್ ಪೇಪರ್ ಇಂದ ಬಿದ್ದಿದಾವ ಅಂತ ಹೇಳಿ ತುಂಬಾ ಜನ ರಿವ್ಯೂ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು, ಇದು 2018, 2022 ಮತ್ತೆ 2013 ಏನ್ ಎಕ್ಸಾಮ್ ನಡೆದಲ್ಲ ಅದರ ಪ್ರಶ್ನೆಗಳು ರಿಪೀಟ್ ಆಗಿದಾವೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಚಾನೆಲ್ ವತಿಯಿಂದ ನಿಮಗೆ ಏನಂತಂದ್ರೆ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಅಂದ್ರೆ ಇದರಲ್ಲಿ 2005 ಹಿಡ್ಕೊಂಡು 2022 ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಹಳೆಯ ಪ್ರಶ್ನೆ ಪತ್ರಗಳನ್ನ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ. ಅದು 30 ಸಟ್ಟು ಪ್ರಶ್ನೆ ಪತ್ರಗಳನ್ನ ನಿಮಗೆ ಕೊಡ್ತಾ ಇದೀವಿ ಸ್ನೇಹಿತರೆ. ಅದು ಕೇವಲ 99 ರೂಪಾಯಿಗಳನ್ನ ನೀವು ಪಾವತಿ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದಾವೆ. ಮತ್ತೆ ಎಕ್ಸಾಮ್ ಯಾವ ರೀತಿ ಇದೆ ಅಂತ ನೀವು ತಿಳ್ಕೊಳ್ಬೇಕಾತಂದ್ರ ಈ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳೋದು ಸ್ನೇಹಿತರೆ. ಅದರ ಜೊತೆಗೆ ನಮ್ಮ ಹತ್ರ NTPC ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಇದಾವೆ, ಅವನು ಸಹ ನೀವು ತೆಗೆದುಕೊಳ್ಬಹುದು. ಅದೇ ರೀತಿ SSC JD ಯ ಪ್ರಶ್ನೆ ಪತ್ರಗಳಿದಾವೆ, ಅವನು ತೆಗೆದುಕೊಳ್ಬಹುದು. RRB ಟೆಕ್ನಿಷಿಯನ್, ALP, SSC ಇವೆಲ್ಲವೂ ಪ್ರಶ್ನೆಗಳ ಪತ್ರಗಳು ನಮ್ಮಲ್ಲಿ ಅವೈಲಬಲ್ ಇರ್ತಾವೆ. ಅವನ್ನ ನೀವು ತಗೊಂಡು ಸ್ಟಡಿಯನ್ನ ಮಾಡಬಹುದು ಸ್ನೇಹಿತರೆ. ಅದರ ಜೊತೆಗೆ ಏನೀಗ 4-5 ದಿನಗಳಲ್ಲಿ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ಬೀಳ್ತಾ ಇದ್ದಾವೆ, ನೀವೆಲ್ಲರೂ ನೋಡಿರ್ಬೋದು. ಆ ಒಂದು ಕರೆಂಟ್ ಅಫೇರ್ಸ್ ನೀವು ಕ್ಯಾಚ್ ಮಾಡ್ಬೇಕಂತಂದ್ರೆ 2025 ಕರೆಂಟ್ ಅಫೇರ್ಸ್ ಅನ್ನ ತಪ್ಪದೇ ಓದ್ಬೇಕಾಗ್ತದ. ಯಾಕಂದ್ರೆ ಅತಿ ಹೆಚ್ಚು ಪ್ರಶ್ನೆಗಳು 2025 ಕರೆಂಟ್ ಅಫೇರ್ಸ್ ಅಂದ್ರೆ ಜನವರಿ ಟು ಅಕ್ಟೋಬರ್ ಏನೋ ಒಂದು ಮಂತ್ ನಡೀತಾ ಇದೆಯಲ್ಲ, ಈ ಒಂದು ಏನಂದ್ರೆ ಮಂತ್ ನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬೀಳ್ತಿದಾವೆ. ಆದ್ರಿಂದ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಮ್ಮ ಚಾನೆಲ್ ವತಿಯಿಂದ ಕರೆಂಟ್ ಅಫೇರ್ಸ್ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಅದು 10 ತಿಂಗಳ ನೋಟ್ಸ್, ಜನವರಿ ಟು ಅಕ್ಟೋಬರ್. ಇದು ಕೇವಲ 99 ರೂಪಾಯಿಗಳನ್ನ ನೀವು ಪಾವತಿ ಮಾಡಿ ತೆಗೆದುಕೊಳ್ಬೇಕು. ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ಅದರ ಜೊತೆಗೆ ನಿಮ್ಮ ಜನರಲ್ ಸೈನ್ಸ್ ಅಂತ ಒಂದು ಟಾಪಿಕ್ ಬರ್ತದೆ, ಇದ್ರ ಮೇಲೆ 25 ಅಂಕಗಳನ್ನ ನೀವು ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ ಸ್ನೇಹಿತರೆ. ಆ ಒಂದು ಚಾಪ್ಟರ್ ನಲ್ಲಿ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಎಲ್ಲದರ ಮೇಲೆ ಪ್ರಶ್ನೆಗಳು ಬೀಳ್ತವೆ. ಅದಕ್ಕೆ ನಿಮಗೆ ಹೆಲ್ಪ್ ಆಗ್ಲಿ ಅಂತೇಳಿ ಜನರಲ್ ಸೈನ್ಸ್ ಸ್ಟಡಿ ಕಿಟ್ ಅಂತ ನಾವು ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಇದು ಪ್ಯೂರ್ ಕನ್ನಡದಲ್ಲಿ ಇರ್ತೈತಿ. ಈ ಎಲ್ಲಾ ಸಿಲೆಬಸ್ ನಿಮಗೆ ಕವರ್ ಮಾಡಿ ಕೊಡ್ತೀವಿ. ಇದು ಸಹ ಇದರ ಒರಿಜಿನಲ್ ಬೆಲೆ 199 ರೂಪಾಯಿ ಇತ್ತು ಮೊದಲೇ. ನಾವು ಇದರ ಎಕ್ಸಾಮ್ ಸಂಬಂಧ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಕೇವಲ 99 ರೂಪಾಯಿಗಳ ಕೊಡ್ತಾ ಇದೀವಿ. ಯಾರಿಗ್ ಬೇಕೋ ಅವರು ಏನಾದ್ರೆ ಈ ಒಂದು ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ಮತ್ತೆ ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಒಂದು ಅಪ್ಡೇಟ್ ಇದೆ. ಏನಂತಂದ್ರೆ ನಮ್ಮಲ್ಲಿ ಸ್ಟಡಿ ಮಟೀರಿಯಲ್ಸ್ ಅಂದ್ರೆ ಟೋಟಲ್ ಆಗಿ ಏನೊಂದು ಜನರಲ್ ಅವೇರ್ನೆಸ್ ಅಂತ ಒಂದು ಏನಂದ್ರೆ ಒಂದು ಚಾಪ್ಟರ್ ಇದೆ. ಆ ಒಂದು ಚಾಪ್ಟರ್ ಅಂದ್ರೆ ಒಂದು 20 ಮಾರ್ಕ್ಸ್ ಎಕ್ಸಾಮ್ ಇರ್ತಲ್ಲ, ಅವು ಎಲ್ಲವೂ ಕವರ್ ಆಗುವಂತ ಒಂದು ನೋಟ್ಸ್ ಪ್ಯಾಕೇಜ್ ಇದೆ. ಇದರಲ್ಲಿ ಜನರಲ್ ಸೈನ್ಸ್, ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಅಂದ್ರೆ GK ಅಂತ ಕರಿತೀವಿ, ಇವೆಲ್ಲವೂ ಕೂಡಿರ್ತವೆ. ಇವೆಲ್ಲವೂ ಕೂಡಿ ಇದರ ಜೊತೆಗೆ ನಿಮಗೆ ಹಳೆಯ ಪ್ರಶ್ನೆ ಪತ್ರಗಳು ಸಹ ನಾವು ಉಚಿತವಾಗಿ ಕೊಡ್ತಾ ಇದೀವಿ. ಇವೆಲ್ಲವೂ ಸೇರಿ ಇದರ ಬೆಲೆ ಕೇವಲ 299 ರೂಪಾಯಿ ಇರ್ತದೆ ಸ್ನೇಹಿತರೆ. ಇವೆಲ್ಲವೂ ಬೇಕಂತಾರೆ 299 ಪಾವತಿ ಮಾಡಿ ಈ ನಂಬರ್ಗೆ
ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಈ ಘಟನೆಯ ಪೂರ್ಣ ವಿವರಣವನ್ನು ನೋಡೋದಾತಂದ್ರೆ ಇದು ಯಾವಾಗ ನಡೀತಂದ್ರ ಮಂಗಳವಾರ ಅಂದ್ರೆ ಡೂರ್ನಲ್ಲಿ ಇರುವ ICT ಏನಂದ್ರೆ ಸೆಲ್ಯುಲೇಷನ್ ಪರೀಕ್ಷಾ ಕೇಂದ್ರದಲ್ಲಿ ಈ ಘಟನೆ ನಡೀತಿದೆ ಸ್ನೇಹಿತರೆ. ಅಲ್ಲಿ ಏನಂದ್ರ ಅಭ್ಯರ್ಥಿ ವಿವೇಕ್ ಅನ್ನೋರು ಈ ಒಂದು ಏನಂತಂದ್ರ ಕೇಸ್ ನಲ್ಲಿ ಏನಂದ್ರ ಪೊಲೀಸರು ಏನಂದ್ರ ಅರೆಸ್ಟ್ ಮಾಡಿದ್ದಾರೆ. ಇದು ಸೆಕೆಂಡ್ ಶಿಫ್ಟ್ ನಲ್ಲಿ ನಡೆದಿರ್ತಕ್ಕಂತ ಘಟನೆ, 2ನೇ ಪಾಳಿಯಲ್ಲಿ ಈ ಒಂದು ಘಟನೆ ನಡೆದೈತಿ. ಏನಪ್ಪಾ ಅಂತಂದ್ರೆ ಈ ಒಂದು ಪೂರ್ಣ ಘಟನೆಯ ವಿವರಣವನ್ನು ನೋಡೋದಾತಂದ್ರೆ ಏನ್ ನಡೆದತ್ತ ಅಂತಂದ್ರ ಇಲ್ಲಿ ನೋಡ್ಬೋದು, ಇದು ಹರಿಯಾಣದ ಏನಂತಾರೆ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇಲ್ಲಿ ಏನಾಗಿತ್ತು ಅಂದ್ರೆ ಪರೀಕ್ಷೆ ನಡೆದಕ್ಕಿಂತ ಮುಂಚೆ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋತಾರ. ನಾನು ಅವಾಗ್ಲೇ ಹೇಳಿದೆ, ಇದು ಒಂದು ಪ್ರೈವೇಟ್ ಆಪ್ ಜಂಗಿ ಅಂತಕ್ಕಂಥ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಯಾರಂತಂದ್ರ ಈ ಒಂದು ಹಗರಣ ಮಾಡ್ಲಿಕ್ಕೆ ವ್ಯಕ್ತಿ ಹರಿಯಾಣದ ಬಂದಿರ್ತಾರಲ್ಲ, ಅವನ ಬಂದಂತ ವ್ಯಕ್ತಿ ಏನ್ ಮಾಡ್ತಾರಂದ್ರ ಮೊಬೈಲ್ ಅಲ್ಲಿ ಒಂದು ಜಂಗಿ ಅಂತಕ್ಕಂಥ ಒಂದು ಪ್ರೈವೇಟ್ ಅಪ್ಲಿಕೇಶನ್ ಏನಂದ್ರೆ ಡೌನ್ಲೋಡ್ ಮಾಡ್ಲಿಕ್ಕೆ ಹೇಳ್ತಾನೆ. ಆ ಒಂದು ಆಪ್ ನಲ್ಲಿ ಏನಂತಂದ್ರೆ ಪ್ರಶ್ನೆಗಳು ಆಲ್ರೆಡಿ ಉತ್ತರಗಳು ಅದರಲ್ಲಿ ಕಾಣಿಸ್ಕೊಂಡು ಅಂತದವ್ರಿಗೆ ಅವ್ರು ಹೇಳ್ತಾರೆ. ಇದೊಂದು ಹೊಸ ರೀತಿಯ ಇದು ಸತ್ಯನ ಆದ್ರೆ ಇದೊಂದು ಆಶ್ಚರ್ಯ ಪಡುವಂತ ಘಟನೆ. ಯಾಕಂದ್ರೆ ಹೆಂಗಾಯ್ತು ಏನಾಯ್ತಂತೆ ರೈಲ್ವೆ ಇದ್ರ ಬಗ್ಗೆ ಸೀರಿಯಸ್ ಆಗಿ ಏನಂದ್ರೆ ಒಂದು ತನಿಖೆ ನಡೆಸ್ಬೇಕು. ಯಾಕಂದ್ರೆ ಅವ್ರು ಏನ್ ಹೇಳ್ತಾರ ಅಂತಂದ್ರ ಆ ಒಂದು ಅಪ್ಲಿಕೇಶನ್ ಅಲ್ಲಿ ಆಲ್ರೆಡಿ ಏನಂತಂದ್ರ ಉತ್ತರಗಳು ಇದ್ದು ಅಂತ. ಆ ಒಂದು ಉತ್ತರಗಳನ್ನ ವಿದ್ಯಾರ್ಥಿಗಳು ಏನ್ ಮಾಡಿರ್ತಾರ ಒಂದು ಕಾಗದದ ಚೀಟಿಯಲ್ಲಿ ಬರೆದುಕೊಂಡ ಪರೀಕ್ಷಾ ಕೇಂದ್ರಕ್ಕೆ ತಗೊಂಡು ಹೋದ್ರಂತ. ಆದ್ರೆ ಹೋಗುವಂತ ಸಂದರ್ಭದಲ್ಲಿ ಏನಾದ್ರು ಒಂದು ರೈಲ್ವೆ ಇಲಾಖೆ RRB ವತಿಯಿಂದ ಒಂದ್ ಏನ್ ಚೆಕಿಂಗ್ ನಡೀತಲ್ಲ, ಆ ಚೆಕಿಂಗ್ ನಲ್ಲಿ ಏನಂತಂದ್ರೆ ಅವರು ಸಿಕ್ಕಿ ಬಿದ್ದು ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಸ್ನೇಹಿತರೆ. ಇದೊಂದು ಆಘಾತಕಾರಿ ವಿಷಯ. ಯಾಕಂದ್ರೆ ಅವು ಹೆಂಗ್ ಪ್ರಶ್ನೆಗಳು ಆಲ್ರೆಡಿ ಅಪ್ಲಿಕೇಶನ್ ಅಲ್ಲಿ ಬಂದು ಅಂತಕ್ಕಂಥದ್ದು ಒಂದು ಆಶ್ಚರ್ಯ. ಹಾಗಾದ್ರೆ ಅದ್ರ ಬಗ್ಗೆ ಏನಂತಂದ್ರೆ ಈ ಒಂದು ಘಟನೆಗೆ ಆ ವಿದ್ಯಾರ್ಥಿ 4 ಲಕ್ಷ ರೂಪಾಯಿವನ್ನ ನೀಡಿದ್ರಂತ ಹೇಳ್ತಾರ. ಅವರು 4 ಲಕ್ಷ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಹೇಳಿ ಒಪ್ಪಂದ ಮಾಡಿಕೊಂಡು ಆ ಒಂದು ಅಭ್ಯರ್ಥಿಗಳು ಅದರಲ್ಲಿ ಭಾಗಿಯಾಗಿದ್ರು ಅಂತಕ್ಕಂಥದ್ದು ಇಲ್ಲಿರುವಂತ ಒಂದು ಹೇಳಿಕೆ ಸ್ನೇಹಿತರೆ. ಇದೊಂದು ಏನಂದ್ರೆ ಒಂದು ಆರ್ಟಿಕಲ್ ಅಷ್ಟೇ, ಒಂದು ಏನಂತಂದ್ರ ಪೇಪರ್ ನಲ್ಲಿ ಬಂದಿರತಕ್ಕಂಥದ್ದು ಇದ ಒಂದು ಘಟನೆ ಅಷ್ಟೇ. ಇದರಲ್ಲಿ ಏನಂತಂದ್ರ ಆಲ್ರೆಡಿ ಪೊಲೀಸರ ತನಿಖೆಯನ್ನ ಆಡ್ತಾ ಇದ್ದಾರೆ. ಏನಂತಂದ್ರ ವಿವೇಕ್ ಅಂತಕ್ಕಂಥ ಏನ್ ಅಭ್ಯರ್ಥಿ ಇದಾನಲ್ಲ, ಈ ಅಭ್ಯರ್ಥಿಯನ್ನ ಏನಂದ್ರ ಬಂಧಿಸಿ ಅವನಿಂದ ಏನಂತಂದ್ರ ಒಂದು ಮುಂದಿನ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕ ಒಂದು ಹರಿಯಾಣದ ಅಭ್ಯರ್ಥಿ ಯಾರು, ಯಾವ ರೀತಿ ಪ್ರಶ್ನೆಗಳು ಅವನಲ್ಲಿ ಬಂತು, ಇವೆಲ್ಲವನ್ನ ಏನಂತಂದ್ರ ಆಲ್ರೆಡಿ ಏನಂತಂದ್ರ ಪಟೇಲ್ ನಗರದ ಇಲ್ಲಿ ಹೇಳ್ತಾರೆ. ಏನಂತಂದ್ರ ಪಟೇಲ್ ನಗರದ ಪೊಲೀಸ್ ಠಾಣೆಯಲ್ಲಿ ಕೇಸ್ ಏನಾಗಿದೆ ದಾಖಲಾಗಿದೆ. ಪಟೇಲ್ ನಗರದ ಪೊಲೀಸರು ಈ ಒಂದು ಕೇಸನ್ನ ದಾಖಲೆ ಮಾಡಿಕೊಂಡು ಏನಂತಂದ್ರ ಆಲ್ರೆಡಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ರೈಲ್ವೆ ಇದರ ಬಗ್ಗೆ ಏನ್ ಹೇಳಿದೆ ಸ್ನೇಹಿತರೆ, ನಾನು ಸರ್ಚ್ ಮಾಡಿ ನೋಡಿದೆ. ದೇರ್ ಈಸ್ ರಿಕ್ರೂಟ್ಮೆಂಟ್ ಈಸ್ ಟ್ರಾನ್ಸ್ಪರೆಂಟ್ ವಿತ್ ದ ನೋ ಕನ್ಫರ್ಮ್ಡ್ ಪೇಪರ್ ಲೀಕ್ ಅಂತ ಹೇಳ್ತಾರೆ. ಅಂದ್ರೆ ಆಲ್ರೆಡಿ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ರೈಲ್ವೆ ಎಲ್ಲೂ ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿಲ್ಲ. ಆದ್ರೆ ಇಂತ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಸತ್ಯ. ಯಾಕಂದ್ರೆ ಪೇಪರ್ ನಲ್ಲಿ ಆಲ್ರೆಡಿ ಬಂದೇ ಆಗಿದೆ. ಆದ್ರೆ ಈಗ ನಾವು ಮಾಡ್ಬೇಕಾಗಿದ್ದು ಏನಂತಂದ್ರ ಸ್ನೇಹಿತರೆ, ಯಾರು ಭಯಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ನಡೆದಿರ್ತಕ್ಕಂಥದ್ದು ಹರಿಯಾಣದಲ್ಲಿ. ಅಲ್ಲಿ ಏನಾಗಿತ್ತು ಅಂತಕ್ಕಂಥದ್ದು ನಿಜವಾಗ್ಲೂ ಆ ಒಂದು ಪೊಲೀಸರ ಏನಂತಂದ್ರೆ ಒಂದು ತನಿಖೆಯಿಂದ ಹೊರಬರ್ಬೇಕಷ್ಟ. ಒಂದ್ ವೇಳೆ ನಿಜವಾಗ್ಲೂ ಆತರ ಘಟನೆ ಆಗಿತ್ತಂದ್ರೆ ಕೇವಲ ಒಂದು ಶಿಫ್ಟ್ ಕಷ್ಟ ಏನಂತಂದ್ರೆ ಸಂಬಂಧಪಟ್ಟದ್ದಾಗಿರ್ತತಿ. ಅದಕ್ಕ ಏನ್ ಕ್ರಮ ತೆಗೆದುಕೊಳ್ಬೇಕು RRB ತೆಗೆದುಕೊಳ್ಳುತ್ತೆ. ಆ ಒಂದು ಶಿಫ್ಟ್ ನ ಆಧಾರದ ಮೇಲೆ ಎಲ್ಲಾ ಪರೀಕ್ಷೆಗಳು ಲೀಕ್ ಆಗಿದ್ದೇವೆ ಅಂತ ಹೇಳಿ ಹೇಳಿಕೆ ಆಗುದಿಲ್ಲ. ಮತ್ತೆ ಆ ರೀತಿ ಹೇಳುದು ತಪ್ಪು ಸಹ ಆಗ್ತದೆ. ಯಾಕಂದ್ರೆ ಎಲ್ಲಾ ಏನಂದ್ರೆ ಒಂದು ಶಿಫ್ಟ್ ನಲ್ಲಿ ನಡೆದಿರ್ತಕ್ಕಂತ ಏನಂದ್ರೆ ಪರೀಕ್ಷೆಗಳು ಟ್ರಾನ್ಸ್ಪರೆಂಟ್ ಆಗಿದಾವೆ ಅಂತ ಹೇಳಿ ಹೇಳಿಕೆ ಬರ್ತಾ ಇದೆ ಸ್ನೇಹಿತರೆ. ಅಂದ್ರೆ ನೀವು ನೋಡಿರ್ಬೋದು, ನಿಮಗೇನಾದ್ರೂ ಆ ತರ ಒಂದು ಘಟನೆಗಳ ಅನುಭವ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗಿಯೂ ನೀವೇಂದ್ರೆ ಕಮೆಂಟ್ ಮಾಡಿ. ಯಾಕಂದ್ರೆ ಪರೀಕ್ಷಾ ಕೇಂದ್ರದ ಆಸುಪಾಸಿನಲ್ಲಿ ಏನಾದ್ರೂ ನಿಮ್ಗೆ ಆತರ ಅಸಹಜ ಘಟನೆಗಳು ಕಂಡು ಬಂದು ಅಥವಾ ಯಾರಾದ್ರೂ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಏನಾದ್ರೂ ಆತರ ಒಂದು ಘಟನೆಯಲ್ಲಿ ತೊಡಗಿರೋದು ನಿಮ್ಗೆ ಏನಾದ್ರು ಕಂಡು ಬಂತ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ಅಧಿಕೃತವಾಗಿ ಯಾವುದೇ ರೀತಿಯ ಹೇಳಿಕೆಗಳು RRB ವತಿಯಿಂದ ಹೊರಗಡೆ ಬಂದಿಲ್ಲ. ಕೇವಲ ಒಂದು ಪೇಪರ್ ನಲ್ಲಿ ಆಡ್ ಬಂದಿತ್ತು. ಆ ಒಂದು ಆಡ್ ನ ಮೂಲಕ ಅಥವಾ ಒಂದು ಆರ್ಟಿಕಲ್ ನ ಮೂಲಕ ವಿದ್ಯಾರ್ಥಿಗಳಿಗೆ ಗುಸುಗುಸು ಪ್ರಾರಂಭ ಆಗಿದೆ. ಆದ್ರೆ ನೀವು ಮಾಡ್ಬೇಕಾಗಿದ್ದು ಏನಂತಂದ್ರೆ ಇಂತ 100 ಏನಂದ್ರೆ ಆರ್ಟಿಕಲ್ ಬರ್ತಾವೆ, 100 ಆರ್ಟಿಕಲ್ ಹೋಗ್ತಾವೆ. ಆದ್ರೆ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಗ ನಿಮ್ಮ ಮುಂದೆ ಇರುವಂತ ಏನೊಂದು ಪೇಪರ್ ಇದೆ, ನಿಮ್ಮ ಏನಾದ್ರು ಸಿಟಿ ಇಂಟಿಮೇಷನ್ ಓಪನ್ ಆಗಿತ್ತಂದ್ರೆ ಈ ಕಾಲ್ ಲೆಟರ್ ಡೌನ್ಲೋಡ್ ಆಗಿತ್ತಾರೆ ಖಂಡಿತವಾಗಿಯೂ ಪ್ರಾಮಾಣಿಕವಾಗಿ ಹೋಗಿ ಎಕ್ಸಾಮ್ ಅನ್ನ ಬರೀರಿ. ಮುಂದೆ ಏನಾಗುತ್ತೋ ಆಗ್ಲಿ ನೋಡೋಣ. ಆದ್ರೆ ಆ ಒಂದು ಏನಂದ್ರೆ ರೂಮರ್ಗೆ ತಲೆ ಕೊಟ್ಟು ನಿಮ್ಮ ಸಮಯವನ್ನ ಹಾಳು ಮಾಡ್ಕೊಳಕ್ ಹೋಗ್ಬಿಡಿ. ಏನಂದ್ರೆ ಏನಾಗುತ್ತೋ ಅದನ್ನ ಮುಂದೆ ರೈಲ್ವೆ ನೋಡುತ್ತೆ, RRB ನೋಡುತ್ತೆ. ತಪ್ಪು ಯಾರು ಮಾಡಿದ್ರೆ ಅವ್ರಿಗೆ ಶಿಕ್ಷೆಯನ್ನ ಕೊಡುತ್ತೆ. ಆದ್ರೆ ನೀವು ಮಾಡ್ಬೇಕಾಗಿದ್ದು ಏನಂತಂದ್ರೆ ಪ್ರಾಮಾಣಿಕವಾಗಿ
ಪರೀಕ್ಷೆನ ಬರೀರಿ. ನಿಮ್ಮ ಇನ್ನೂ ಪರೀಕ್ಷೆ ಮುಂದಿತ್ತಂದ್ರೆ ನಿಮ್ಮ ಸಿದ್ಧತೆ ಏನ್ ಮಾಡ್ತಾ ಇದ್ರು ಖಂಡಿತವಾಗಿಯೂ ಆ ಸಿದ್ಧತೆಯನ್ನ ಮಾಡ್ಕೊಳ್ರಿ. ಪ್ರಾಮಾಣಿಕವಾಗಿ ಓದಿ ಪರೀಕ್ಷೆ ಬರುವಂತ ಎಲ್ಲಾ ಪ್ರಶ್ನೆ ಪತ್ರಗಳನ್ನ ಸರಿಯಾಗಿ ಓದ್ಕೊಳ್ರಿ. ಮತ್ತೆ ನಿಮ್ಮಿಂದ ಏನಾಗುತ್ತೋ ಏನು ಪ್ರಯತ್ನ ಮಾಡಕ್ಕಾಗುತ್ತೋ ಆ ಎಲ್ಲಾ ಪ್ರಯತ್ನವನ್ನ ಪರೀಕ್ಷೆಗಾಗಿ ಮಾಡಿ ಸ್ನೇಹಿತರೆ. ಈ ಸಲ ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ಲಿ ಅಂತ ಹೇಳಿ ನಾನು ಹಾರೈಸ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ಮತ್ತೇನಾದ್ರೂ ಅಪ್ಡೇಟ್ ಬಂದ್ರೆ ನಿಮ್ ಮುಂದೆ ತರ್ತೀನಿ. ಅಲ್ಲಿವರೆಗೂ ಚಾನೆಲ್ ನ ಫಾಲೋ ಮಾಡ್ತಾ ಇರಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅವಾಗಲೇ ಹೇಳಿದೆ. ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಮತ್ತೆ ಫೇಸ್ಬುಕ್ ಲಿಂಕ್ ಅನ್ನು ಸಹ ಕೊಟ್ಟಿರ್ತೀನಿ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.